ಆಕಾಶವಾಣಿ ಮೈಸೂರು. ಕೇಳುಗರಿಗೆಲ್ಲ ನಮಸ್ಕಾರ. ನಮ್ಮ ಆರೋಗ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಪೂರಕ ಆಹಾರ ದಿನದ ಸಂದರ್ಭದಲ್ಲಿ ಮಕ್ಕಳಿಗೆ ಪೂರಕ ಆಹಾರದ ಅಗತ್ಯ ಮತ್ತು ಮಹತ್ವ ಈ ಕುರಿತು ಇಂಡಿಯನ್ ಅಕಾಡೆಮಿ ಆಫ್ ಪೀಡಿಯಾಟ್ರಿಕ್ಸ್ನ ಡಾಕ್ಟರ್ ಅನುಷಾ ರಾಜ್ ಕೆ ಮತ್ತು ಡಾಕ್ಟರ್ ಮಲ್ಲಿಕಾರ್ಜುನ ಸ್ವಾಮಿ ಅವರೊಂದಿಗೆ ಮಾತುಕತೆ. ಇವರೊಂದಿಗೆ ಭಾಗವಹಿಸುತ್ತಾರೆ ತೇಜಸ್ವಿನಿ ಗಿರೀಶ್. ಕೇಳುಗರೆ, ಜೂನ್ 6ನೇ ತಾರೀಕನ್ನ ಕಾಂಪ್ಲಿಮೆಂಟ್ರಿ ಫೀಡಿಂಗ್ ಡೇ ಅಂದರೆ ಪೂರಕ ಆಹಾರ ದಿನವನ್ನಾಗಿ ಆಚರಣೆ ಮಾಡ್ತಾ ಇದ್ದೀವಿ. ಏನಿದು ಪೂರಕ ಆಹಾರ? ಯಾಕೆ ಮಕ್ಕಳಿಗೆ ಇದು ಮುಖ್ಯವಾಗತ್ತೆ? 6 ತಿಂಗಳ ನಂತರ ಪೂರಕ ಆಹಾರವನ್ನು ಹೇಗೆ ಶುರು ಮಾಡಬೇಕು? ಯಾವ ರೀತಿಯ ಆಹಾರಗಳನ್ನು ನಾವು ಮಗುವಿಗೆ ಪರಿಚಯ ಮಾಡಿಸ್ಬೇಕಾಗತ್ತೆ? ಈ ಕುರಿತು ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಇಂಡಿಯನ್ ಅಕಾಡೆಮಿ ಆಫ್ ಪೀಡಿಯಾಟ್ರಿಕ್ಸ್ನ ಮೈಸೂರು ಘಟಕದ ಕಾರ್ಯದರ್ಶಿಗಳಾದ ಡಾಕ್ಟರ್ ಅನುಷಾ ರಾಜ್ ಕೆ ಅವರು ಹಾಗೂ ಇಂಡಿಯನ್ ಅಕಾಡೆಮಿ ಆಫ್ ಪೀಡಿಯಾಟ್ರಿಕ್ಸ್ನ ಮೈಸೂರು ಘಟಕದ ಖಜಾಂಚಿಗಳಾದ ಹಾಗೂ ಮಕ್ಕಳ ತಜ್ಞರಾದ ಡಾಕ್ಟರ್ ಮಲ್ಲಿಕಾರ್ಜುನ ಸ್ವಾಮಿ ಅವರು. ಡಾಕ್ಟರ್ ಮಲ್ಲಿಕಾರ್ಜುನ ಸ್ವಾಮಿ ಅವರೇ ಹಾಗೂ ಡಾಕ್ಟರ್ ಅನುಷಾ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಮಸ್ಕಾರ. ಮಲ್ಲಿಕಾರ್ಜುನ್ ಸರ್, ನೀವು ಹೇಳಿ, 6 ತಿಂಗಳು ನಾವು ಮಗುವಿಗೆ ಬೇರೆ ಯಾವುದೇ ಆಹಾರವನ್ನು ಪರಿಚಯಿಸಬಾರ್ದು, 6 ತಿಂಗಳು ಸಂಪೂರ್ಣವಾಗಿ ತಾಯಿ ಹಾಲನ್ನೇ ಕುಡಿಸ್ಬೇಕು ಅಂತ ನಾವು ಪ್ರತಿ ವರ್ಷ ಆಗಸ್ಟ್ ತಿಂಗಳಿನಲ್ಲಿ 1ರಿಂದ 7ನೇ ತಾರೀಕಿನವರೆಗೆ ಸ್ತನ್ಯಪಾನ ಸಪ್ತಾಹ ಅಂತ ಆಚರಿಸ್ತೀವಿ. ಕಡ್ಡಾಯವಾಗಿ ಮಗುವಿಗೆ 0ಯಿಂದ 6 ತಿಂಗಳವರೆಗೆ ತಾಯಿಯ ಹಾಲನ್ನೇ ಕುಡಿಸ್ಬೇಕಾಗತ್ತೆ. 6 ತಿಂಗಳ ನಂತರ ಅದಕ್ಕೆ ಬೇರೆ ಪೋಷಕಾಂಶಗಳು ಮಗುವಿನ ಬೆಳವಣಿಗೆಗೆ ಅಗತ್ಯವಾಗಿರುತ್ತೆ. ಯಾವ ರೀತಿ ನಾವು ಶುರು ಮಾಡಬೇಕಾಗತ್ತೆ? ಕೆಲವರಿಗೆ ಕನ್ಫ್ಯೂಷನ್ಸ್ ಇರುತ್ತೆ. ಮೊದಲಿಗೆ ರಾಗಿ ಸರಿ ಕೊಡೋದಾ, ಮೊದಲಿಗೆ ಯಾವುದೋ ಒಂದು ಕ್ಯಾರೆಟ್ನ ಬೇಯಿಸಿ ಅದನ್ನ ಕೊಡೋದಾ, ಹಣ್ಣನ್ನು ಕೊಡೋದಾ ಅಂತ. ಯಾವ ರೀತಿ ಶುರು ಮಾಡಬೇಕಾಗತ್ತೆ ಮತ್ತೆ ಹೇಗೆ ಶುರು ಮಾಡಬೇಕಾಗತ್ತೆ? ನಿಜ, ನೀವು ಹೇಳಿದಾಗೆ ಜನಿಸಿದ ಆ ಕ್ಷಣದಿಂದ ಹಿಡಿದು 6 ತಿಂಗಳು ತುಂಬೋ ತನಕ ಎಲ್ಲ ಮಗುವಿಗೂ ಕೂಡ ನಾವು ಸ್ತನ್ಯಪಾನ ಮಾಡಿಸ್ಬೇಕಾಗತ್ತೆ. 6 ತಿಂಗಳ ನಂತರ ಮಗು ದೈಹಿಕ ಹಾಗೂ ಬೌದ್ಧಿಕ ಬೆಳವಣಿಗೆಗೆ ಈಗ ಏನು ಎದೆ ಹಾಲು ಸಿಗ್ತಾ ಇತ್ತೋ ಅಷ್ಟು ಸಾಕಾಗಲಿಕ್ಕಿಲ್ಲ. ಅದರ ಜೊತೆಗೆ ನಾವು ಅದಕ್ಕೆ ಬೆಳವಣಿಗೆ ನೆರವಾಗುವಂಥ ಆಹಾರಗಳು ಕೊಡಲಿಕ್ಕೆ ಪೂರಕ ಆಹಾರ ಅಂತೀವಿ. ಪೂರ್ತಿ ನೀರು ಥರ, ಅಂದರೆ ಎದೆ ಹಾಲು ನೀರು ಥರ ಕುಡಿತಿದ್ದ ಮಗುಗೆ ಈಗ ನಾವು ಗಟ್ಟಿ ಆಹಾರಗಳನ್ನ ಕೊಡಬೇಕಾಗತ್ತೆ. ಮೊದಲು ಸಾಧಾರಣ ನಾವು ಹೇಳೋದು 6 ತಿಂಗಳಲ್ಲಿ ಏನಾಗುತ್ತೆ ಅಂದರೆ ಮಗುವುದು ಕತ್ತು ನಿಂತ್ಕೊಳ್ಳೋಂಥದ್ದು ಅಥವಾ ಮಗು ಒಂದು ಕರೆಕ್ಟಾಗಿ ಕೂತ್ಕೊಳ್ಳೋ ಅಂಥದ್ದು, ಸೊ ಅದಕ್ಕೆ ಶಕ್ತಿ ಬರ್ತಿರುತ್ತೆ. ಜೊತೆಗೆ ದವಡೆಗಳು ಅಲ್ಲಾಡಿಸ್ಲಿಕ್ಕೆ ಅಥವಾ ದವಡೆಗಳು ಅಗೀಲಿಕ್ಕೆ ಅಥವಾ ಜಗೀಲಿಕ್ಕೆ ಸುಲಭ ಆಗ್ತಾ ಇರುತ್ತೆ. 3ನೇದು ಒಸರುಗಳು ಹಲ್ಲು ಬರಲಿಕ್ಕೆ ತಯಾರಾಗ್ತಾ ಇರುತ್ತೆ. ನಂತರ 4ನೇದು ಏನಪ್ಪ ಅಂದರೆ ಪಚನಕ್ರಿಯೆ, ಜೀರ್ಣಕ್ರಿಯೆ, ಕರಳು ಸ್ವಲ್ಪ ಬಲ್ತಿರುತ್ತೆ. ಹಾಗಾಗಿ ನಾವೇನು ಮಾಡಬೇಕು, 6 ತಿಂಗಳು ತುಂಬಿದ ನಂತರ ಪೂರಕ ಆಹಾರಗಳನ್ನ ಶುರು ಮಾಡಬೇಕಾಗುತ್ತೆ. ಪೂರಕ ಆಹಾರ ಶುರು ಮಾಡೋ ಮೊದಲು ನಾವು ಗಮನಕ್ಕೆ ಬರೋಕಿರೋದು ಎಲ್ಲಿಂದ ಶುರು ಮಾಡಬೇಕು, ಏನೇನು ಶುರು ಮಾಡಬೇಕು ಅಂತ ಅಂದ್ಕೊಂಡು. ಈಗ ನೀರಿಂದ ನಂತರ ನಾವು ನೇರವಾಗಿ ಘನವಸ್ತು ಕೊಡಲಿಕ್ಕಾಗಲ್ಲ. ಅದ್ರ ಮಧ್ಯದಲ್ಲಿ ಅಂದರೆ ನಾವು ಈಗ ಪಾಯಸ ಮಾಡ್ತೀವಲ್ಲ, ಸ್ವಲ್ಪ ಗಟ್ಟಿ ಪಾಯಸ ಥರ, ಆ ಥರ ಮೊದಲು ಪ್ಯೂರಿಗಳನ್ನ ಮಾಡಿ ಕೊಟ್ಟರೆ ಉತ್ತಮ. ಪ್ಯೂರಿಗಳಂದ್ರೆ ಏನು? ಪ್ಯೂರಿಗಳನ್ನ ನಾವು ಹಣ್ಣನ್ನು ಪ್ಯೂರಿ ಮಾಡ್ಬೋದು. ಹಣ್ಣು ನಾವು ಯಾವ ಹಣ್ಣು ಸಿಗುತ್ತೆ, ಸಾಮಾನ್ಯವಾಗಿ ನಾವು ಸೇಬು ಅಂತ ಹೇಳ್ತೀವಿ. ಸೇಬು ಬೇಯಿಸ್ಬಿಟ್ಟು ಅದನ್ನು ಪ್ಯೂರಿ ಥರ ಮಾಡ್ಕೊಡ್ಬೋದು. ಬೇಯಿಸದೇ ಸಹ ಕೊಡ್ಬೋದು. ಆದರೆ ಬೇಯಿಸಿದಾಗ ಏನಾಗುತ್ತೆ, ನಮಗೆ ಪ್ಯೂರಿ ಮಾಡೋದು ಅನುಕೂಲ ಆಗುತ್ತೆ, ಗಂಟು ಸಿಗಲ್ಲ. ಸೊ ಅಥವಾ ತರಕಾರಿ ಪ್ಯೂರಿ, ನಾನು ಹೇಳಿದ್ರೆ ಕ್ಯಾರೆಟ್ ಪ್ಯೂರಿ ಮಾಡ್ಬೋದು, ಕುಂಬಳಕಾಯಿ ಪ್ಯೂರಿ ಮಾಡ್ಕೊಡ್ಬೋದು, ಅಥವಾ ಸೊಪ್ಪಿನ ಪ್ಯೂರಿಗಳು ಮಾಡ್ಕೊಡ್ಬೋದು. ಇವು ಹೇಗಿರಬೇಕು ಅಂದರೆ, ನಾವು ಈಗ ತಾಯಿ ಕಾರ್ಡ್ನಲ್ಲಿ ತುಂಬ ಚೆನ್ನಾಗಿ ಎಲ್ಲ ವಿವರಣೆ ಕೊಟ್ಟಿದ್ದಾರೆ. ಸೊ ಎಷ್ಟೋ ಜನ ತಾಯಿ ಕಾರ್ಡ್ ಓದೇ ಇರಲ್ಲ. ಸೊ ಅದರ ಪ್ರಕಾರ ನೋಡ್ಕೊಂಡು ಹೋದರೆ ಇನ್ನೂ ಸುಲಭವಾಗಿ ತಾಯಿದ್ರೆ ಬೇರೆ ಯಾರನ್ನೂ ಕೇಳೋದೇ ಬೇಕಿಲ್ಲ, ಅಲ್ಲೇ ಗೊತ್ತಾಗ್ತಾ ಹೋಗುತ್ತೆ ಹೇಗೆ ಕೊಡ್ಬೇಕು. ತೆಳ್ಳಗೆ ಪಾಯಸ ಥರ ಒಂದು ಚಮಚ ತೊಗೊಂಡು ಉಯ್ತಾ ಇದ್ದರೆ ನಿಧಾನಕ್ಕೆ ಬೀಳಬೇಕು. ಸೊ ಅದು ನಾವು ಸರಿಯಾದ ಒಂದು ಕನ್ಸಿಸ್ಟೆನ್ಸಿ ಅಂತ ಹೇಳ್ತೀವಿ. ಇಲ್ಲಿ ನಾವು ಗಮನಿಸಬೇಕಾಗಿರೋದು, ನಾವು ಪ್ಯೂರಿ ಶುರು ಮಾಡಿದ್ರು ಕೂಡ ಅಥವಾ ಏನೇ ಆಹಾರ ಶುರು ಮಾಡಿದ್ರೂ ಕಡೆ ಪಕ್ಷ, ಉದಾಹರಣೆಗೆ ಇವತ್ತು ನಾವು ಸೋಮವಾರ ಶುರು ಮಾಡಿರ್ತೀವಿ, ಕ್ಯಾರೆಟ್ ಪ್ಯೂರಿ ಕೊಟ್ಟಿರ್ತೀವಿ. ಒಂದು 3-4 ದಿವಸದ ತನಕ ನಾವು ಬೇರೆ ಯಾವುದೋ ಹೊಸ ಆಹಾರ ಸೇರಿಸಬಾರ್ದು. ಯಾಕೆಂದರೆ ಈಗ 2 ಆಹಾರ ಒಂದೇ ದಿವಸ ಕೊಟ್ಟಾಗ ಮಾರನೇ ದಿವಸ ಮಗುಗೆ ಅಲರ್ಜಿ ಆಯಿತು ಅಥವಾ ಸಮಸ್ಯೆ ಆಯಿತು, ಯಾವುದರಿಂದ ಆಗ್ತದೆ ಏನು ಗೊತ್ತಾಗ್ಲಿಕ್ಕಿಲ್ಲ. ಅಂದರೆ ಬೆಳಗ್ಗೆ ಈ ಹಣ್ಣನ್ನು ಕೊಟ್ಟಿದ್ರೆ ನಾವು ಸಂಜೆಗೆ ಕ್ಯಾರೆಟನ್ನು ಏನೋ ಬೇಯಿಸ್ಕೊಡ್ತೀವಿ, ಅಥವಾ ಕುಂಬಳಕಾಯಿ ಹೇಳಿದ್ರಿ ಕುಂಬಳಕಾಯಿನ ಬೇಯಿಸ್ಕೊಡ್ತೀವಿ, ಹಾಗೆ ಮಾಡಬಾರ್ದು ಅಂತ. ಹಂಗೆ ಮಾಡಬಾರ್ದು. ಇವತ್ತು ನಾವು ಕ್ಯಾರೆಟ್ ಕೊಟ್ಟರೆ ಕ್ಯಾರೆಟ್ ಅಷ್ಟೇ, ಇವತ್ತು ನಾನು ಹೇಳಿದ್ಬೇಕಾದ್ರೆ ಕ್ಯಾರೆಟ್ ಮಾತ್ರ ಕೊಟ್ಕೊಳ್ಳಿ. 3-4 ದಿವಸ ನಾವು ನೋಡೋಣ ಮಗುಗೆ ಅಲರ್ಜಿ ಆಗ್ತಿದೆ ಇಲ್ಲ ಅಂತ. ಅಲರ್ಜಿ ಆಗ್ತಿಲ್ಲ ಅಂತ ನಂತರ ಇನ್ನೊಂದು ಹೊಸ ಸೇರ್ಪಡೆ ಮಾಡ್ಕೋಬೋದು. ಹೀಗೆ ಮೊದಲು ಒಂದು 2-3 ವಾರ ತನಕ ಆಗಲಿ ಅಥವಾ 1 ತಿಂಗಳ ತನಕ ನಾವು ಸ್ವಲ್ಪ ಪ್ಯೂರಿಗಳನ್ನ ದಿನಕ್ಕೊಂದು 2-3 ಸರಿ ಕೊಡೋದು ಅಭ್ಯಾಸ ಮಾಡ್ತಾ ಹೋಗಬೇಕು. ಯಾಕೆಂದರೆ ಮಗುಗೆ ಒಂದು ನುಂಗದು ಕಲ್ತ್ಕೋಬೇಕು. ಈಗ ನಾವು ನೋಡಿದ್ರೆ ಎದೆ ಹಾಲು ಕುಡಿಯುವಾಗ ಮಗು ನಾಲ್ಗೆನ ಹೊರಗಡೆ ತಳ್ತಾ ಇರುತ್ತೆ ಎದೆ ಹಾಲು ಕುಡಿಯುವಾಗ. ಸೊ ಆಗೇನಾಗುತ್ತೆ, ಅದೊಂದು
ಸಕ್ಷನ್ ಫೋರ್ಸ್ ಕ್ರಿಯೇಟ್ ಮಾಡಲಿಕ್ಕೆ ಸಹಾಯ ಆಗುತ್ತೆ. ಅದೇ ನಾವು ಗಟ್ಟಿ ಆಹಾರ ಅಥವಾ ಪ್ಯೂರಿಗಳನ್ನ ಕೊಡೋಕ್ಕೆ ಪ್ರಯತ್ನ ಮಾಡಿದಾಗ ನಾಲ್ಗೆ ಹೊರಗಡೆ ತಳ್ತಾ ಇರುತ್ತೆ. ಅದರ ಅರ್ಥ ಆಯಿತು ಕೊಡೋದು ಉಗಿತಾ ಇರುತ್ತೆ ಮಗು. ನಾವೇ ಅನ್ಕೊಳ್ತೀವಿ ಮಗುಗೆ ಇಷ್ಟ ಆಗ್ತಿಲ್ಲ ಅಂತ. ಆದರೆ ಮಗುದು ಇನ್ನು ಆ ಬೆಳವಣಿಗೆನಲ್ಲಿ ಇನ್ನು ನಾಲ್ಗೆ ಹೊರಗಡೆ ತಳ್ಳೋದು ಮಾತ್ರ. ಸಾಧಾರಣವಾಗಿ 7-8 ತಿಂಗಳಷ್ಟೊತ್ತಿಗೆ ನಾಲ್ಗೆ ಒಳಗಡೆ ತಗೊಂಡು ಆಹಾರ ತಗೊಳ್ಳಿಕ್ಕೆ ಅದು ಕಲ್ತ್ಕೊಳ್ತಾ ಇರುತ್ತೆ. ಅದಕ್ಕೆ ಮೊದಲನೇದಾಗಿ ನಾವು ತಾಳ್ಮೆ ಇರಬೇಕು. ತಾಯಂದಿರಿಗಾಗಲಿ ಅಥವಾ ಪೋಷಕರು ಯಾರು ನಮಗೆ ಮಗು ಪೂರಕ ಆಹಾರ ಕೊಡ್ತಿದ್ರು ತಾಳ್ಮೆ ಇರಬೇಕು. ಕಾಲಕ್ರಮೇಣ ಜಾಸ್ತಿ ಮಾಡ್ತಾ ಹೋಗಬೇಕು. ಒಂದ್ಸರಿ ಮಗು ಈಗ ಪ್ಯೂರಿಗಳನ್ನ ದಕ್ಕಿಸ್ಕೊಳ್ತಿದೆ ಅಂತ ಅಂದರೆ ನಂತರ ನಾವು ಕೊಡಬೇಕಾಗಿರೋದು ಸರಿಗಳಲ್ಲಿ ನಮಗೆ ಸಿರಿಧಾನ್ಯಗಳು, ಸಾಧಾರಣ ನಾವೇನು ಮಾಡ್ತೀವಿ ರಾಗಿ ಸರಿ ಕೊಟ್ಕೋಣ ಅಂತ ಹೇಳ್ತೀವಿ. ಅಂದ್ರೆ ಈ ಪ್ಯೂರಿಗಳನ್ನ ಎಷ್ಟು ವಾರಗಳ ಕಾಲ ನಾವು ಕಂಟಿನ್ಯೂಸ್ ಆಗಿ ಕೊಡ್ಬೇಕಾಗತ್ತೆ? ಅಂದ್ರೆ ಈ ರಾಗಿ ಸರಿ ಎಲ್ಲ ಶುರು ಮಾಡಕ್ಕೆ ಮುಂಚೆ ಎಷ್ಟು ದಿನಗಳ ಕಾಲ, ಎಷ್ಟು ವಾರಗಳ ಕಾಲ ಕೊಡಬೇಕಾಗತ್ತೆ? ನಾವು ನಿಖರವಾಗಿ ಇಷ್ಟೇ ಅಂತ ಹೇಳಲಿಕ್ಕಾಗಲ್ಲ. ಸಾಧಾರಣವಾಗಿ ಒಂದು 2 ವಾರ ಕೊಟ್ಕೊಂಡ್ರೆ ನಿಧಾನಕ್ಕೆ ಜೊತೆಗೆ ಶುರು 2 ವಾರ ಆಗಷ್ಟೊತ್ತಿಗೆ ಒಂದ್ಸರಿ ಮಗುಗೆ ಓಕೆ ನಾವು ಎದೆ ಹಾಲು ಅಲ್ಲದೆ ಬೇರೆ ಆಹಾರ ಸಿಗ್ತಾ ಇದೆ ಅಂತ ಗೊತ್ತಾದ ಮೇಲೆ ನಾವು ಬೇರೆ ಆಹಾರಗಳನ್ನ ಶುರು ಮಾಡ್ಕೋಬೋದು. ಇನ್ನೊಂದೇನಪ್ಪ ಅಂದರೆ ಕರುಳಿಗೆ ನಾವು ಒಂದು ಪ್ರೈಮಿಂಗ್ ಮಾಡ್ದಂಗೆ ಆಗುತ್ತೆ. ಈಗ ಬೇರೆ ಆಹಾರ ಬರ್ತಿದೆ, ಸೊ ಹಿಂಗೆ ಪಚನ ಕ್ರಿಯೆ ಆಗಬೇಕು ಅಂತ ಅಂದ್ಕೊಂಡು ನಂತರ ಸರಿಗಳು ಶುರು ಮಾಡ್ಕೋಬೋದು. ಮುಂದಿನ ಹಂತಕ್ಕೆ ಹೋಗೋಕ್ಕೆ ಮುಂಚೆ ನಾವಿಲ್ಲಿ ಗಮನಿಸಬೇಕಾಗಿರೋದು ಈ ಪೂರಕ ಆಹಾರಗಳನ್ನ ಒಂದು ಸ್ವಚ್ಛತೆಯಿಂದ ತಯಾರಿಸೋ ಅಂಥದ್ದು. ಅಂದರೆ ತಾಯಿ ಸರಿಯಾಗಿ ಕೈ ತೊಳ್ಕೊಳ್ಳೋ ಅಂಥದ್ದು, ಮತ್ತು ಉಪಯೋಗಿಸೋಂಥ ಒಂದು ದೊನ್ನೆ ಇರ್ಬೋದು, ಚಮಚ ಇರ್ಬೋದು, ಅಥವಾ ಪ್ರತಿಯೊಂದನ್ನು ಚೆನ್ನಾಗಿ ಸ್ವಚ್ಛಗೊಳಿಸಿ ನಂತರನೇ ಉಪಯೋಗಿಸ್ಬೋದು. ಮತ್ತು ಜೊತೆಗೆ ನಾವೇನು ಪ್ಯೂರಿ ಮಾಡ್ತಿದ್ದೀವಿ, ಹಣ್ಣುಗಳಿರ್ಬೋದು, ತರಕಾರಿ, ಅವುಗಳನ್ನ ಕೂಡ ಚೆನ್ನಾಗಿ ಹರಿಯ ನೀರಿನಲ್ಲಿ ತೊಳೆದು ನಂತರ ಉಪಯೋಗಿಸ್ಬೇಕಾಗುತ್ತೆ. ಸೊ ಸ್ವಚ್ಛತೆ ಕಾಪಾಡ್ಕೋಬೇಕಾಗುತ್ತೆ. ಮತ್ತು ಎಷ್ಟು ಪ್ರಮಾಣದಲ್ಲಿ ಕೊಡಬೇಕು? ನಾವು ಮೊದಲಿಗೆ ಶುರು ಮಾಡಿದಾಗ ಈ ಹಣ್ಣಿನ ಪ್ಯೂರಿ ಆಗಿರಬಹುದು, ನಂತರದ ದಿನಗಳಲ್ಲಿ ನಾವು ಸರಿನ ಪರಿಚಯ ಮಾಡಿದಾಗ ಅದನ್ನ ಎಷ್ಟು ಪ್ರಮಾಣದಲ್ಲಿ ಕೊಡಬೇಕಾಗತ್ತೆ? ಪೂರಕ ಆಹಾರ ಶುರು ಮಾಡಿದಾಗ ಬಹುಶಃ 1 ಅಥವಾ 2 ತುತ್ತು ಅಥವಾ 1-2 ಚಮಚ ತಿನ್ನಿಸೋದು ಕೂಡ ಕಷ್ಟ ಆಗುತ್ತೆ. ನಿಮಗೆ ಮುಂಚೆನೂ ಹೇಳಿದೆ, ಮಗು ನಾಲ್ಗೆ ಹೊರಗಡೆ ಚಾಚ್ತಾ ಇರುತ್ತೆ. ಮೊದಲು ಮಗುಗೆ ಅದೇನಂತ ಗೊತ್ತಾಗಬೇಕು ಹೊರಗಡೆಯಿಂದ ಆಹಾರ ಬರ್ತಿದೆ ಅಂತ. ಮೊದಲನೇ ಸರಿ ತಾಯಂದ್ರಾಗವ್ರಿಗೆ ಒಂದು ಅಳತೆ ಪ್ರಮಾಣ ಹೇಳ್ತೀವಿ. ಒಂದು ದೊನ್ನೆ, ಒಂದು 1/4 ಲೀಟ್ರ್ ಕೆಪಾಸಿಟಿ ಇರೋ ದೊನ್ನೆ ತೊಗೋಬೇಕು. ಆ ದೊನ್ನೆನಲ್ಲಿ ಸಾಮಾನ್ಯವಾಗಿ 1/3 ಆಹಾರ ಒಂದು ಮಗು 6-8 ತಿಂಗಳ ತನಕ ತಗೊಂಡ್ರೆ ಸಾಕಾಗುತ್ತೆ. 8 ತಿಂಗಳ ನಂತರ 8 ತಿಂಗಳಿಂದ ಒಂದು 10-12 ತಿಂಗಳ ತನಕನೂ ಸಹ ಒಂದು ಅರ್ಧಕ್ಕಿಂತ ಜಾಸ್ತಿ ತೊಗೋಬೋದು. ಅದನ್ನು 1 ವರ್ಷ ಆಗ್ತಿದೆ ಅಂತಂದರೆ ಸಂಪೂರ್ಣವಾಗಿ 250 ml ಏನಿದೆ ದೊನ್ನೆ ಸಂಪೂರ್ಣವಾಗಿ ತೊಗೊಳ್ಳೋಂಥದ್ದು ಅಥವಾ ಅದಕ್ಕಿಂತ ಹೆಚ್ಚಾಗಿ ಕೂಡ ಕೊಟ್ಕೋಬೋದು. ಸೊ ಈ ಒಂದು ಪ್ರಮಾಣದಲ್ಲಿ ಕೊಡ್ತಾ ಕಾಲಕ್ರಮೇಣ ಹೆಚ್ಚಿಸ್ತಾ ಹೋಗ್ಬೇಕಾಯ್ತು. ಇಲ್ಲಿ ಏನಪ್ಪ ಅಂತಂದರೆ ನಾವು ತೀರ್ಮಾನ ಮಾಡ್ತಿಲ್ಲ, ಮಗು ತೀರ್ಮಾನ ಮಾಡ್ತಿದೆ ಕೊನೆಗೆ. ಸೊ ಮಗುಗೆ ಇಷ್ಟ ಆಯಿತು, ಮಗು ಚೆನ್ನಾಗಿ ತಿಂತಿದೆ, ಸೊ ಅದಕ್ಕಿಂತ ಜಾಸ್ತಿನೂ ತಿನ್ಬೋದು. ಬಟ್ ನಾ ಹೇಳಿದೇನಪ್ಪ, ಕನಿಷ್ಠ ಇಷ್ಟು ಕೊಟ್ಕೋಬೇಕು, ಇದಕ್ಕಿಂತ ಕಮ್ಮಿ ಬೇಡ. ಮತ್ತೆ ಇನ್ನೊಂದು ಜೊತೆಗೆ ಏನ್ ಹೇಳಬೇಕು ಅಂತ ಅಂದ್ರೆ 6 ತಿಂಗಳ ನಂತರ ನಾವು ಪೂರಕ ಆಹಾರ ಶುರು ಮಾಡಿದ ಮಾತ್ರಕ್ಕೆ ನಾವು ಎದೆ ಹಾಲನ್ನ ಬಿಡಿಸ್ಬಿಡ್ಬಾರ್ದು. ಇಲ್ಲ, ಪೂರಕ ಆಹಾರದ ಜೊತೆಗೆ ಕೊಡ್ಬೇಕಾಗುತ್ತೆ. ನಾವು ಆ ಪದನೇ ಹೇಳುತ್ತೆ, ಪೂರಕ ಆಹಾರ. ಮಗು ಬೆಳವಣಿಗೆಗೆ ಎದೆ ಹಾಲು ಜೊತೆಗೆ ಅವಶ್ಯಕತೆ ಇರೋ ಆಹಾರ, ಪೌಷ್ಟಿಕಾಂಶ ಕೊಟ್ಟಾಗ ಅದು ಪೂರಕ ಆಹಾರ ಅಂತ ಅದಕ್ಕೆ ಹೇಳೋದು. ಎದೆ ಹಾಲು 2 ವರ್ಷ ತುಂಬ ತನಕನೂ ಕೂಡ ನಿಲ್ಲಿಸ್ಲಿಕ್ಕೆ ಹೋಗಬಾರ್ದು. ಎಷ್ಟು ಸರಿ ಆಗುತ್ತೋ ಅಷ್ಟು ಸರಿ ಕೊಟ್ಟಷ್ಟು ಒಳ್ಳೆಯದು. ಸಾಧಾರಣ ಮಗು ಬೆಳೆದಂಗೆ ನಾವು ಗಟ್ಟಿ ಆಹಾರ ಅಥವಾ ಪೂರಕ ಆಹಾರ ಜಾಸ್ತಿ ಮಾಡ್ದಂಗೆ ಮಗುನ ಆಟೋಮೆಟಿಕ್ಕಾಗಿ ಎದೆ ಹಾಲು ತಗೊಳ್ಳೋದು ಕಮ್ಮಿ ಮಾಡ್ತಾ ಹೋಗುತ್ತೆ. ಜೊತೆಗೆ ತಿಂಗಳು ಕಳೆದಂಗೆ ತಾಯಿ ಎದೆ ಹಾಲು ಸಹ ಕಮ್ಮಿ ಆಗ್ತಾ ಬರುತ್ತೆ. ನಾವು ಮತ್ತೆ ಇದಕ್ಕೆ ಬರೋದಾದ್ರೆ ಒಂದು 2-3 ವಾರಗಳ ಕಾಲ ನಾವು ಈ ತರಕಾರಿ ಅಥವಾ ಹಣ್ಣಿನ ಪ್ಯೂರಿಯನ್ನ ಕೊಟ್ಕೊಂಡು ಬಂದಿರ್ತೀವಿ. ಆಮೇಲೆ ನಾವು ಈ ರಾಗಿ ಅಥವಾ ಬೇಳೆ, ಈಗ ಸಿರಿಧಾನ್ಯ ನಾನೀಗ ಹೇಳ್ತೀನಿ ಅಂದರೆ ರಾಗಿ ಸರಿ ಇರ್ಬೋದು, ಅಥವಾ ಬೇರೆ ಸಿರಿಧಾನ್ಯಗಳು, ನವಣೆ ಇರ್ಬೋದು, ಊದ್ಲಿರ್ಬೋದು, ಸಾಮೆ ಇರ್ಬೋದು, ಅರ್ಕ ಇರ್ಬೋದು, ಹಿಂಗೆ ಸಿರಿಧಾನ್ಯಗಳದ್ದು ಕೂಡ ಸರಿ ಮಾಡ್ಬೋದು. ಸರಿ ಮಾಡಲಿಕ್ಕೆ ಅದರದ್ದೇ ವಿಧಾನ ಇರುತ್ತೆ. ಕೇಳಿದ್ರು ಅದನ್ನು ಹುಡುಕ್ಬೋದು. ಇಲ್ಲಾಂದರೆ ಸುಲಭವಾಗಿ ಹೇಳ್ಬೇಕು ಅಂದರೆ ಮೊಳಕೆ ಫಸ್ಟು ಒಂದು 16-18 ಗಂಟೆ ಒದ್ದೆ ಬಟ್ಟೆನಲ್ಲಿ ತೊಳೆದು ಒಣಗಿಸಿ ಕಟ್ಟಿಡಬೇಕು. ನಂತರ ಸ್ವಲ್ಪ ಮೊಳಕೆ ಬಂದ ನಂತರ ಗಾಳಿನಲ್ಲಿ ಆರಿಸ್ಬೇಕು. ಆರಿಸಿದ ನಂತರ ಹುರ್ಕೊಂಡು ಅದನ್ನು ಪುಡಿ ಮಾಡಿ ಶೇಖರಿಸಿಟ್ಕೋಬೇಕಾಗುತ್ತೆ. ಅವಶ್ಯಕತೆ ಬಿದ್ದಾಗ ಅದು ಮತ್ತೆ ಹೊಲೆ ಮೇಲೆ ಇಟ್ಕೊಂಡು ಎಷ್ಟು ಚಮಚ ಬೇಕು ಅಷ್ಟು ಚಮಚ ಮಿಕ್ಸ್ ಮಾಡ್ತಾ ಹೋಗುತ್ತೆ. ನಾವು ಯಾವುದೇ ಸರಿ ಮಾಡಬೇಕಾದ್ರೂ ಇದು ವಿಧಾನ. ಅದನ್ನು ನಿಮ್ಗೆ ಹೇಳಿದ್ರೆ ಎಲ್ಲ ಸಿರಿಧಾನ್ಯಗಳಿರ್ಬೋದು ಅಥವಾ ಇವನು ಗೋಧಿ ಸರಿ ಮಾಡೋದು ಕೂಡ ಇದಾಗ್ತಾ ಹೋಗುತ್ತೆ. ಅಲ್ಲ, ಇದಕ್ಕೆ ನಾವು ಒಂದೇ ಪದಾರ್ಥವನ್ನ ಹಾಕಬೇಕಾಗತ್ತಾ? ಅಥವಾ ಇವಾಗ ಮೊಳಕೆ ಕಟ್ತೀವಿ ಅಂದ್ರೆ ನಾವು ರಾಗಿ ಜೊತೆ ಬೇರೆ ಇನ್ಯಾವುದೋ ಕಾಳನ್ನು ಸೇರಿಸಿ ಇನ್ನೇನು ಮಗು ಚೆನ್ನಾಗಿ ಬೆಳಿಲಿ ಅಂತ ಗೋಡಂಬಿ ಬಾದಾಮಿನೂ ಹಾಕಿ ಆ ಥರನೂ ಮಾಡಬಹುದಾ? ಅದು ಮುಂದಿನ ಹಂತ. ಈಗ ನಾವು ಯಾವುದೇ ಪೂರಕ ಆಹಾರ ಕೊಟ್ಟಾಗಲೂ ನಮ್ಮದು ಬೇಸಿಕ್ ಪ್ರಿನ್ಸಿಪಲ್ ಏನಿರುತ್ತೆ ಅದು ಹಂಗೆ ಇರುತ್ತೆ. ನಾವು ಏನೇ ಆಹಾರ ಕೊಟ್ಟರು, ಈಗ ರಾಗಿ ಸರಿ ಕೊಟ್ರಿ, ರಾಗಿ ಮಾತ್ರ ತೊಗೊಂಡು ನಾವು ಅದು ಹುರಿದಿರೋ ರುಚಿ ಇರುತ್ತೆ. ಈಗ ನಾವೇನಂತ ಮೊಳಕೆ ಕಟ್ಟಿ ಹುರಿದಿರೋದ್ರಲ್ಲಿ ನೈಸರ್ಗಿಕವಾಗಿರೋಂಥ ರುಚಿ ಇರುತ್ತೆ. ನಾವು ಅದಕ್ಕೆ ಮೇಲೆ ಸಕ್ಕರೆ ಹಾಕೋದಾಗಲಿ, ಬೆಲ್ಲ ಹಾಕೋದಾಗಲಿ, ಉಪ್ಪು ಹಾಕೋದಾಗಲಿ ಏನು ಅವಶ್ಯಕತೆ ಇಲ್ಲ. ನಮ್ಮ ನೀರಿನಲ್ಲಿ ಕುದಿಸ್ತಾ ಮಿಕ್ಸ್ ಮಾಡ್ಕೋಬೋದು ರಾಗಿ ಸರಿನ. ಇಲ್ಲ ಕಾಲಕ್ರಮೇಣ ಬೇಕಾದ್ರೆ ಸ್ವಲ್ಪ ಹಾಲು ಹಾಕೊಂಡು ಕೂಡ ಮಿಕ್ಸ್ ಮಾಡಿ ಸರಿ ಮಾಡ್ಬೋದು. ನಂತರ ಬೇಕಾದ್ರೆ
ಅವಶ್ಯಕತೆ ಇದ್ದರೆ ಕಾಲಕ್ರಮೇಣ ಬೆಲ್ಲ ಅಥವಾ ಉಪ್ಪು ಏನು ಬೇಕು ಹಾಕೊಂಡು ಪ್ರಯತ್ನ ಮಾಡ್ಕೋಬೋದು. ಅದ್ರ ನಂತರ ಈಗ ಒಂದ್ಸರಿ ಮಗು ಇವೆಲ್ಲ ದಕ್ಕಿಸ್ಕೊಳ್ತಿದೆ ಅಂದರೆ ನೀವು ಹೇಳ್ದಂಗೆ ನಂತರ ಒಂದೊಂದೇ ಡ್ರೈ ಫ್ರೂಟ್ಸ್ ಅಂತ ಹೇಳಿದ್ರಿ, ಈಗ ಗೋಡಂಬಿ ಇರ್ಬೋದು, ಬಾದಾಮಿ, ಅವುಗಳನ್ನು ಕೂಡ ಹುರಿದುಕೊಂಡು ಪುಡಿ ಮಾಡಿ ಮುಟ್ಟ ಶೇಖರಣೆ ಮಾಡಿ ಏರ್ ಟೈಟ್ ಕಂಟೈನರ್ ಇಟ್ಕೋಬೇಕಾಗುತ್ತೆ. ಒಂದೊಂದು ಚಮಚ ಹಾಕೊಂಡು ಎಕ್ಸ್ಟ್ರಾ ಮಿಕ್ಸ್ ಮಾಡ್ಕೋಬೋದು. ಅದು ಕೂಡ ಇವನ್ ಮೊಳಕೆ ಕಾಳುಗಳು ನೀವು ಹೇಳಿದ್ರೆ ಈಗ ಹಸಿರು ಕಾಳು ಇರ್ಬೋದು ಅಥವಾ ಕಡಲೆಕಾಳು ಇರ್ಬೋದು. ಸೊ ಇಂಥ ಮೊಳಕೆ ಕಾಳುಗಳು ಕೂಡ ಅದೇನೆ ಉಳಿದು ಒಂದು ಕಡೆ ಸ್ಟೋರ್ ಮಾಡಿ ಇಟ್ಕೊಂಡು ಯಾವಾಗ ಬೇಕಾವಾಗ ಒಂದು ಸರಿ ಸರಿಗೆ ಬೇಕಾದ್ರೆ ನೀವು ಡ್ರೈ ಫ್ರೂಟ್ಸ್ ಹಾಕೊಳ್ಳಿ, ಇನ್ನೊಂದು ಸರಿ ಸರಿಗೆ ಬೇಕಾದ್ರೆ ಮೊಳಕೆ ಕಾಳುಗಳು ಹಾಕೋಬೋದು. ಈ ರೀತಿ ನಾವೇನು ಆಹಾರ ಕೊಡ್ತಿದ್ದೀವೋ ಅದ್ರದ್ದು ಜೀರ್ಣತೆ ಅಥವಾ ಡೈಜೆಸ್ಟ್ ಆಗೋ ಅಂಥ ಒಂದು ಕೆಪಾಸಿಟಿ ಹೆಚ್ಚಿಸ್ಬೋದು. ಎರಡನೇದು ಅದರದ್ದು ಶಕ್ತಿ ಅಥವಾ ಅದರ ಪೌಷ್ಟಿಕಾಂಶತೆ ಹೆಚ್ಚಿಸ್ಬೋದು. ಮೊಳಕೆ ಕಟ್ಟೋದ್ರಿಂದ ಏನಾಗುತ್ತೆ, ಅದರಲ್ಲಿ ಡೈಜೆಸ್ಟಿವ್ ಎನ್ಸೈಮ್ ಅಂತೀವಿ, ಪಚನಕ್ರಿಯೆ ಮಾಡುವಂಥ ಒಂದು ವಿಧಾನ ಸುಲಭ ಆಗ್ತಾ ಹೋಗುತ್ತೆ ದೇಹದಲ್ಲಿ, ಮತ್ತು ಪ್ರೋಟೀನ್ ಅಂಶ ಕೂಡ ಹೆಚ್ಚುತ್ತಾ ಹೋಗುತ್ತೆ. ಸೊ ಮತ್ತೆ ಇನ್ನೊಂದು ಸಾಮಾನ್ಯವಾಗಿ ಪೋಷಕರು ಏನ್ ಮಾಡ್ತಾರೆ ಅಂತ ಅಂದ್ರೆ ಈ ರಾಗಿ ಸರಿ ಅಥವಾ ಬೇರೆ ಯಾವುದೇ ಮೊಳಕೆ ಕಾಳುಗಳನ್ನ ಸರಿ ಪೌಡರ್ ಮಾಡಿಟ್ಕೊಂಡ ನಂತರ ಅದನ್ನ ಒಂದ್ರೆ ಆಡಿ ಮತ್ತೆ ಒಂದು ಬಟ್ಟೆಯಲ್ಲಿ ತೆಳು ಬಟ್ಟೆಯಲ್ಲಿ ಒಂದ್ರೆ ಆಡಿ ಇಟ್ಕೊಳ್ತಾರೆ. ಇದರಿಂದ ಅದ್ರ ಮೇಲಿರೋ ನಾರಿನಂಶ ಹೋಗುತ್ತೆ ಅಂತ ನಾನು ಕೇಳಿದ್ದೀನಿ. ಇದು ನಿಜಾನ? ಒಂದ್ರಿ ಮಾಡಬಾರ್ದು. ನಮಗೆ ನಾರಿನಂಶದ ಅವಶ್ಯಕತೆ ಇದೆ. ಯಾವುದೇ ಕಾರಣಕ್ಕೂ ನಾವು ಅದೇನು ಸಂಪೂರ್ಣ ಆಹಾರ ಅಂತ ಏನಂತೀವಿ, ಸಂಪೂರ್ಣ ಆಹಾರ ಅಂದಾಗ ಅದರ ಮೇಲ್ಪದ ನೀವು ಹೇಳ್ದಂಗೆ ಅದರಿಂದ ನಮಗೆ ಸಾಕಷ್ಟು ಫೈಬರ್ಸ್ ಇರ್ತವೆ. ಇಲ್ಲ ನಾವು ಎಷ್ಟೋ ಸಲ ನೋಡ್ತೀವಿ 6 ತಿಂಗಳು 7 ತಿಂಗಳ ನಂತರ ಮಗುಗೆ ಪೂರಕ ಆಹಾರ ಶುರು ಮಾಡ್ತಿದ್ದಾರೆ, ಮಲಬದ್ಧತೆ ಶುರು ಆಗ್ತಿದೆ, ಮಗುಗೆ ಏನು ಮಾಡೋದು ಅಂತ ಬರ್ತಿರ್ತಾರೆ. ಅದರ ಅರ್ಥ ನಾವು ಸಾಕಷ್ಟು ನಾರಿನಂಶ ಕೊಡ್ತಾ ಇಲ್ಲ ಮಗುಗೆ ಅಂತ. ಸೊ ಇನ್ನೊಂದೇನಪ್ಪ ಅಂದರೆ ಜೊತೆಯಲ್ಲಿ ಈಗ ಪೂರಕ ಆಹಾರ ಜೊತೆಯಲ್ಲಿ ನೀರು ಯಾವಾಗ ಕೊಡಬೇಕು ಅಂತ ಕೇಳ್ತಾರೆ. ಸೊ ನೀರು ಬಹಳ ಮುಖ್ಯ. ಈಗ ನೀವು ಮೊದಲು 6 ತಿಂಗಳಲ್ಲಿ ಎದೆ ಹಾಲಿನಲ್ಲಿ 80% ನಮಗೆ ನೀರಿರುತ್ತೆ. ಅದರರ್ಥ ನಮಗೆ ಎದೆ ಹಾಲು ಜೊತೆ ಒಂದು ತೊಟ್ಟು ನೀರು ಕೂಡ ಕೊಡಬಾರ್ದು ಮಗುಗೆ. 6 ತಿಂಗಳ ನಂತರ ನಾವು ಯಾವಾಗ ಘನ ಆಹಾರ ಅಥವಾ ಅರ್ಧ ಘನ ಆಹಾರ ಅಂತ ಹೇಳ್ತಾ ಶುರು ಮಾಡ್ತೀವಿ ಆವಾಗ ಮೊದಲು ಗುಟುಕಾಗಿ ನೀರು ಕೊಡ್ತಾ ಹೋಗಬೇಕಾಗುತ್ತೆ. ಕಾಲಕ್ರಮೇಣ ನೀರು ಪದೇ ಪದೇ ಮಗು ಕೊಡ್ತಾ ಹೋದಂಗೆ ಒಂದು ಅಂದಾಜೀಗ ಒಂದು 8 ತಿಂಗಳು ಮಗು ಇರುತ್ತೆ. 8 ತಿಂಗಳ ಮಗು ಒಂದು 8 kg ಇತ್ತು ಅಂತ ಇಟ್ಕೊಳ್ಳಿ. ಸೊ ಹತ್ತತ್ರ ಒಂದು 100 ml ಅಷ್ಟಾರು ನೀರು ಕೊಡಬೇಕಾಗುತ್ತೆ. ಸೊ ಅದು ಒಂದೇ ಸರಿ ಮಗುಗೆ ನಾವು ನೀರು ಕೊಟ್ಟಾಗ ಖಂಡಿತ ತಗೊಳ್ಳಲ್ಲ, ಉಗಿತಾ ಇರುತ್ತೆ, ಯಾಕೆಂದ್ರೆ ರುಚಿ ಇರಲ್ಲ. ಸೊ ಕಾಲಕ್ರಮೇಣ ಅಭ್ಯಾಸ ಮಾಡ್ತಾ ಹೋಗಬೇಕಾಗತ್ತೆ. ಮತ್ತೆ ಇವಾಗ ಮುಂದಿನ ಹಂತಕ್ಕೆ ಬರೋದಾದ್ರೆ, ಇವಾಗ ನಾವು ಎಲ್ಲ ಕಾಳುಗಳನ್ನ ಉಪಯೋಗಿಸ್ತಾ ಇದ್ದೀವಿ, ರಾಗಿಯನ್ನು ಉಪಯೋಗಿಸ್ತಾ ಇದ್ದೀವಿ, ಅಕ್ಕಿಯನ್ನು ಉಪಯೋಗಿಸ್ತಾ ಇದ್ದೀವಿ. ಮತ್ತು ಇನ್ನೊಂದು ಪ್ರಶ್ನೆ ಏನು ಸಾಮಾನ್ಯವಾಗಿ ಪೋಷಕರು ಮಾಡೋದು ಅಂತ ಅಂದರೆ, ಈ ಅನ್ನನ ಬೇಯಿಸ್ಕೊಂಡಾದ್ಮೇಲೆ ಮಿಕ್ಸಿಯಲ್ಲಿ ರುಬ್ಬಿ ಅದನ್ನ ಕೊಡ್ತಾರೆ. ಹೀಗೆ ಮಾಡಬಹುದಾ ಅಥವಾ ಅದು ಸರಿ ಇಲ್ವಾ? ಅಥವಾ ನಾವೇ ಅದನ್ನ ಮೆತ್ತಗೆ ಮಾಡಿಕೊಂಡು ನಾವು ಸ್ಪೂನ್ನಲ್ಲೋ ಅಥವಾ ಬೇರೆ ವಿಧಾನದಲ್ಲಿ ಮೆತ್ತಗೆ ಮಾಡ್ಕೊಂಡು ಕೊಡಬಹುದಾ ಅಥವಾ ಮಿಕ್ಸಿಯಲ್ಲಿ ಮಾಡಬಹುದಾ? ಈಗ ನಾವೇನು ಕೈಯಲ್ಲಿ ಕಿವುಚ್ತೀವೋ ಅದೇ ಮಿಕ್ಸಿ ಮಾಡ್ತಿದೆ ಕೆಲಸ. ಒಂದು ಹಂತದ ತನಕ ನಾವು ಹೇಗೆ ಮಾಡಿದ್ರು ಅದನ್ನು ಒಂದು ಅರ್ಧ ಘನ ಅಥವಾ ಒಂದು ಪೇಸ್ಟ್ ಥರ ಮಾಡಿಕೊಡ್ಬೋದು, ಸಮಸ್ಯೆ ಇಲ್ಲ. ಒಂದು ವಯಸ್ಸಿಗೆ ಮಗುಗೆ 1 ವರ್ಷ ಆಯಿತು, ನಂತರ ಮಗುಗೆ ಹಲ್ಲು ಕೂಡ ಬಂದಿರುತ್ತೆ ಮತ್ತು ಅಗಿಯುವಂಥ ಒಂದು ಶಕ್ತಿ ಇರುತ್ತೆ. ಆವಾಗ ನಾವು ಯಾವುದೇ ಕಾರಣಕ್ಕೂ ಮಿಕ್ಸಿ ಮಾಡ್ಕೊಡೋದಾಗಲಿ ಹಂಗೆ ಮಾಡೋಕ್ಕೆ ಹೋಗಬಾರ್ದು. ಇನ್ನೊಂದು ಗಮನಿಸ್ಬೇಕಾದ್ರೆ ಏನೇನು ಕೊಡ್ಬೋದು ಅಂತ ನೀವು ಹೇಳಿದ್ರಿ. ಆಲ್ರೆಡಿ ನಾವು ಪ್ಯೂರಿ ಅಂತ ಅಂದ್ವಿ, ನಂತರ ನಾವು ಹೇಳಿ ಸಿರಿಧಾನ್ಯಗಳು ಸರಿಗಳು ಕೊಡ್ಬೋದಂತ. ಇಲ್ಲಿ ಕಾಮನ್ ಬಿಲ್ಲಿನ 7 ಬಣ್ಣಗಳು ಅಂತ ಹೇಳ್ತೀವಿ. ಅಂದರೆ 7 ರೀತಿಯ ಆಹಾರಗಳನ್ನ ಸೇರಿಸಿ 7 ವಿಧವಾದ ಆಹಾರಗಳಲ್ಲಿ ಕಡೆ ಪಕ್ಷ ನಮಗೆ 4ರಿಂದ 5 ಇರಬೇಕು ಅಂತ ಹೇಳ್ತೀವಿ. ಅಂದರೆ ಕನಿಷ್ಠ ಇಷ್ಟು ವಿಧಗಳು ಸೇರಿ ಅಥವಾ ವೈವಿಧ್ಯತೆ, ಕನಿಷ್ಠ ವೈವಿಧ್ಯತೆ ಅಂತ ಅಂತೀವಿ. ಅಂದರೆ ಇಷ್ಟು ಆಹಾರಗಳು ಸೇರಿಕೊಂಡಾಗ ಮಗುಗೆ ಮುಂದಕ್ಕೆ ಪೌಷ್ಟಿಕಾಂಶದ ಕೊರತೆ ಇರಲ್ಲ ಅಂತ ಅನ್ಕೊಂಡು. ಅನಿಮಿಯಾ ಇರ್ಬೋದು ಅಥವಾ ಬುದ್ಧಿಮಾಂದ್ಯತೆ ಇರ್ಬೋದು ಅಥವಾ ಮೈಕ್ರೋನ್ಯೂಟ್ರಿಯೆಂಟ್ಸ್ ಅಂತೀವಿ, ಈಗ ಚರ್ಮದ ಬದಲಾವಣೆಗಳಿರ್ಬೋದು ಅಥವಾ ಒಂದು ಇಮ್ಯುನಿಟಿ ಕೊರತೆ ಇರ್ಬೋದು, ಇವೆಲ್ಲ ಏನೂ ಆಗಲ್ಲ ಅಂತ. ಈಗ ನಾವು 7 ವಿಧದ ಆಹಾರಗಳೇನಪ್ಪ ಅಂತಂದರೆ, ಮೊದಲನೇದು ಏಕಧಾನ್ಯಗಳಂದರೆ ಅಕ್ಕಿ ಇರ್ಬೋದು, ಗೋಧಿ ಇರ್ಬೋದು, ಸಿರಿಧಾನ್ಯಗಳಿರ್ಬೋದು, ರಾಗಿ ಇರ್ಬೋದು, ಇಂಥವು. ಎರಡನೇದೇನಪ್ಪ ದ್ವಿದಳ ಧಾನ್ಯಗಳು ಅಂದರೆ ಬೇಳೆ ಮತ್ತು ಕಾಳುಗಳು. 3ನೇದು ಹಣ್ಣುಗಳು. 4ನೇದು ತರಕಾರಿಗಳು. 5ನೇದು ಹಾಲು ಮತ್ತು ಡೈರಿ ಉತ್ಪನ್ನಗಳು. 6ನೇದು ಮೊಟ್ಟೆ ಮತ್ತು ಪೌಲ್ಟ್ರಿ ಹಾಗೂ ಮಾಂಸ ಆಹಾರಗಳು. 7ನೇದೇನಪ್ಪ ಅಂದರೆ ತುಪ್ಪ, ಎಣ್ಣೆ, ಬೆಣ್ಣೆ ಇಂಥವು. ಸೊ 7. ಈ ಕಾಮನ ಬಿಲ್ಲು ಎಲ್ಲಿರುತ್ತೆ? ಆಕಾಶದಲ್ಲಿ. ಆಕಾಶ ನಮಗೆ ಎದೆ ಹಾಲು, ಅದ್ರ ಮೇಲೆ ಕಾಮನ ಬಿಲ್ಲು. ಸೊ ಆಗ ಎದೆ ಹಾಲು ಇರಬೇಕು, ಜೊತೆ ಕಾಮನ ಬಿಲ್ಲು ಪೂರಕ ಆಹಾರಗಳಿರಬೇಕು. ಸೊ ಇದನ್ನು ಪೋಷಕರು ಅರ್ಥ ಮಾಡಿಕೊಂಡ್ರೆ ಕನ್ಫ್ಯೂಷನ್ ಇರೋದೇ ಇಲ್ಲ. 2 ವರ್ಷದ ತನಕ ಖಂಡಿತ ಎದೆ ಹಾಲು ಮತ್ತು ಪೂರಕ ಆಹಾರಗಳನ್ನ ಹೆಚ್ಚಿಸ್ತಾ ಹೋಗ್ಬೇಕಾಗುತ್ತೆ. ಅಂದರೆ 1 ವರ್ಷದ ಒಳಗೆ ಆ ಮಗು ನಮ್ಮ ಜೊತೆ ಕೂತ್ಕೊಂಡು ಹೋಳಿಗೆ ಊಟ ಮಾಡೋ ಹಾಗೆ ಆಗಬೇಕು. ಹೌದು, 1 ವರ್ಷ ಆಗೋದಾಗ ನಮಗೂ ಸುಲಭ ಪೋಷಕರಿಗೆ ಹೇಳೋದಕ್ಕೆ. ಏನು ಕೊಡಬೇಕು 1 ವರ್ಷ ಮೇಲೆ ಅಂದರೆ ಮನೇಲಿ ಏನೇನು ಮಾಡ್ತಾರೆ ಎಲ್ಲನೂ ಕೊಟ್ಕೊಳ್ಳಿ. ನಾವು ದೊಡ್ಡವ್ರು ಏನು ಊಟ ಮಾಡ್ತೀವೋ ಹಾಗೆ ಮಗುನೂ ಕೂಡ ಆ ಎಲ್ಲ ಪದಾರ್ಥಗಳನ್ನು ತಿನ್ನಕ್ಕೆ ಶಕ್ತವಾಗಿರುತ್ತೆ ಆಗ ಅನ್ನೋ ಥರ.
ಇಲ್ಲಿ ಇನ್ನೊಂದು ಗಮನಿಸ್ಬೇಕಾಗಿರೋದು ಏನಂದರೆ ನಾವು ವಿಧಾನ, ಈಗ ಮಗುಗೆ ನಾವು ಪ್ರತ್ಯೇಕವಾಗಿ ಕೂರಿಸಿ ಕೊಡೋಂಥದ್ದಲ್ಲ, ನಮ್ಮ ಜೊತೆಯಲ್ಲೇ ಕೂರಿಸ್ಕೊಂಡು ಊಟ ಮಾಡಿಸೋದು ಉತ್ತಮ. ಅಲ್ಲದೆ ನಾವೀಗ ಹಳೆ ನಮ್ಮ ಅಜ್ಜಿ ಇರ್ಬೋದು, ನಮ್ಮ ತಾಯಿ ಇರ್ಬೋದು, ನಮಗೆ ತಿನ್ನಿಸುವಾಗ ಇಲ್ಲ ಈಗ ಎತ್ಕೊಂಡು ಕತೆ ಹೇಳ್ಕೊಂಡು ಹಾಡು ಹೇಳ್ಕೊಂಡು ಅಥವಾ ಒಂದು ಕಡೆ ಏನಾದ್ರು ತೋರಿಸ್ಕೊಂಡು ತಿನ್ನಿಸೋರು. ಜೊತೆಗೆ ನಾವೇನು ತಿಂತಿದ್ದೀವಿ, ಹೇಗೆ, ಏನು ಕತೆ, ಅದರದ್ದು ಒಂದು ರುಚಿ ಏನಿರ್ಬೋದು ಅಥವಾ ಸಾಂದ್ರತೆ ಏನಿರ್ಬೋದು ಅದು ನಮಗೆ ಗೊತ್ತಾಗ್ತಿತ್ತು. ಈಗ ನಾವು ನೋಡ್ತಿರ್ತೀವಿ ಸ್ಕ್ರೀನ್ ಮುಂದೆ ಇಲ್ಲ, ಅವರು ಚಮಚದಿಂದ ಮಗು ಬಾಯಿಗೆ ತರುಪ್ತಿರ್ತಾರ, ಪಕ್ಕಕ್ಕೆ ಚೆಲ್ತಿರ್ತಾರ, ಗೊತ್ತಾಗಲ್ಲ. ಸೊ ಯಾವತ್ತೂ ದಯವಿಟ್ಟು ಪೋಷಕರು ಅರ್ಥ ಮಾಡ್ಕೋಗಿರೋದು ರೆಸ್ಪಾನ್ಸಿವ್ ಫೀಡಿಂಗ್ ಅಂತೀವಿ. ಅಂದರೆ ಮಗುಗೆ ನಾವು ಪ್ರತಿಸ್ಪಂದಿಸಬೇಕು, ಮಗು ನಮ್ಮ ಜೊತೆ ಪ್ರತಿಸ್ಪಂದಿಸಬೇಕಾಗುತ್ತೆ. ನಾವು ಏನು ಆಹಾರ ಕೊಡ್ತಿದ್ದೀವಿ, ಮಗು ಮತ್ತು ನಾವು ಕಣ್ಣಲ್ಲಿ ಕಂಡಿಟ್ಟು ನೋಡ್ಕೊಂಡು ಆಹಾರ ಕೊಡಬೇಕಾಗುತ್ತೆ. ಅದರಿಂದ ಬಾಂಧವ್ಯತೆ ಕೂಡ ಬೆಳೀತಾ ಹೋಗುತ್ತೆ ಮತ್ತು ಪ್ರೀತಿ ಕೂಡ ಹೆಚ್ಚಾಗ್ತಾ ಹೋಗುತ್ತೆ ಮತ್ತು ಮಗುಗೆ ಏನು ತಿಂತಿದೆ ಅಂತ ಕೂಡ ಗೊತ್ತಾಗುತ್ತೆ. ಸೊ ದಯವಿಟ್ಟು ಅದಕ್ಕೆ ಸ್ಕ್ರೀನ್ ಇರ್ಬೋದು, ಟಿವಿ, ಮೊಬೈಲ್ ಅವೆಲ್ಲ ಅಥವಾ ಮ್ಯೂಸಿಕ್ ಇರ್ಬೋದು, ಇಲ್ಲ ಏನು ಬೇಡ, ಮನೆಯಲ್ಲಿ ನೀವು ಕೂತು ನೀವು ಊಟ ಮಾಡುವಾಗ ನಾವು ತಾಳ್ಮೆಯಿಂದ ಎಷ್ಟೋ ಸರಿ ಅರ್ಧ ಗಂಟೆ 1 ಗಂಟೆ ಆಗುತ್ತೆ ಮಾಡಿಸ್ಬೇಕು. ಇನ್ನೊಂದೇನಪ್ಪ ಅಂದರೆ ಒತ್ತಾಯಪೂರ್ವಕವಾಗಿ ಆಹಾರ ಕೊಡಬಾರ್ದು ಮಗುಗೆ. ಏನಂದ್ರೆ ಮಗು ಒಂಥರ ಅಸಹ್ಯ ಶುರು ಆಗುತ್ತೆ, ಏನಪ್ಪ ಇದಿಷ್ಟು ಒತ್ತಾಯ ಬೇಡ ಅಂತ ಅಳ್ತಿರುತ್ತೆ, ಆದ್ರೂ ಇವರು ಏನೂ ಆಗಲ್ಲ. ಪೋಷಕರು ಎಷ್ಟೋ ಜನ ಸರ್ ಏನು ತಿನ್ನಲ್ಲ, ಸೊ ನಾವು ಕಷ್ಟಪಟ್ಟು ತಿನ್ನಿಸಿ ವಾಂತಿ ಮಾಡ್ತೇನೆ. ಇಲ್ಲ, ಬೆಳಿಗ್ಗೆಯಿಂದ ಮಧ್ಯಾಹ್ನ ತನಕ ಮಗು ಏನು ತಿಂದೆ ಹೋದ್ರು ಖಂಡಿತ ಏನೂ ಆಗಲ್ಲ. ಹೊಟ್ಟೆ ಹಸಿವಾಗಲಿ, ಹೊಟ್ಟೆ ಹಸಿದ ಮೇಲೆ ಕೊಟ್ಕೊಳ್ಳಿ. ಜೊತೆಗೆ ನಾವೀಗ ನೋಡ್ತೀವಿ ಪ್ಯಾಕೆಟ್ನಲ್ಲಿ ಸಿಗೋಂಥ ಆಹಾರಗಳನ್ನ ಕೊಡೋಂಥ ಅಭ್ಯಾಸ ಇರ್ತವೆ. ನಮ್ಮ ಮಗುಗೆ ಈಗಲೇ ಶುರು ಮಾಡಿರ್ತಾರೆ, ಒಂದು ಫ್ರೆಂಚ್ ಫ್ರೈಸ್ ಇಷ್ಟ ಅಂತ ಇರ್ಬೋದು ಅಥವಾ ಮತ್ತೊಂದು ಇಷ್ಟ ಇರ್ಬೋದು, ಸುಲಭ ತಿನ್ನೋಕ್ಕೆ ಅಂತ. ಸೊ ಅವೆಲ್ಲ ತಪ್ಪು. ಪ್ಯಾಕೆಟ್ನಲ್ಲಿರೋಂಥ ಯಾವುದೇ ಆಹಾರಗಳನ್ನು ಕೂಡ ಮಗುಗೆ ಕೊಡೋಕ್ಕೆ ಹೋಗಬಾರ್ದು. ಆದರೆ ನೀವು ಇನ್ನೊಂದು ಕೇಳ್ಬೋದು, ಇಲ್ಲಿ ಈಗ ನಾವು ಪ್ರತಿಯೊಂದು ಪೂರಕ ಆಹಾರನ ಮನೇಲಿ ತಯಾರಿಸಿರೋಂಥ ಆಹಾರನೇ ಕೊಡಬೇಕು ಅಂತ ಹೇಳ್ತೀವಿ. ಆದರೆ ಈಗ ಮಾರುಕಟ್ಟೆಯಲ್ಲಿ ಸಿಗುವಂಥ ಕಮರ್ಷಿಯಲ್ ಆಹಾರ ಕೊಡ್ಬೋದಾ ಇಲ್ವಾ? ಇಲ್ಲೇನಾಗುತ್ತೆ ಅಂದರೆ ಈಗ ಪೋಷಕರು ಇಬ್ಬರೂ ಕೆಲಸಕ್ಕೆ ಹೋಗ್ತಾ ಇರ್ತಾರೆ, ಈ ತಾಯಿಗೆ ತಾನೇ ಒಂದು ತಯಾರಿಸುವಂಥ ಸಮಯ ಇರಲ್ಲ. ಸೊ ಆಗ ಒಂದು ಆಹಾರ, ಈಗ ಉದಾಹರಣೆಗೆ 3 ಸರಿ ನಾವು ಆಹಾರ ಕೊಡ್ತಾ ಇರ್ತೀವಿ ಮಗುಗೆ, ಉದಾಹರಣೆಗೆ ಅದರಲ್ಲಿ ಒಂದು ಆಹಾರ ನಾವು ಮಾರುಕಟ್ಟೆಯಿಂದ ತಂದಿರೋಂಥ ಆಹಾರ ಕೊಟ್ಕೋಬೋದು. ಅವು ಸುಮಾರು ಕಂಪ್ನಿಗಳಿದ್ದಾವೆ, ಪೋಷಕರ ಒಂದು ಸಮಾಜಕ್ಕೆ ಆಯ್ಕೆಗೆ ತಕ್ಕಂತೆ ಕೊಟ್ಕೋಬೋದಾಗುತ್ತೆ. ಸರ್, ಈ ಪೂರಕ ಆಹಾರದ ಮಹತ್ವವನ್ನ ನಮ್ಮ ಜನರಿಗೆ ಹೇಳೋದಕ್ಕೆ ಸರ್ಕಾರದ ಯೋಜನೆಗಳು ಏನೇನು ಅಂತ ಹೇಳ್ತೀರಾ? ಸರ್ಕಾರದಲ್ಲಿ ಈಗ ರಾಷ್ಟ್ರೀಯ ಅಭಿಯಾನ ಇರ್ಬೋದು ಅಥವಾ ನಮ್ಮ ರಾಜ್ಯ ಸರ್ಕಾರದಿರ್ಬೋದು, ರಾಷ್ಟ್ರ ಸರ್ಕಾರ ಅಭಿಯಾನ ಒಂದು ಪೋಷಣ ಅಭಿಯಾನ ಅಂತ ಅಂದ್ಕೊಂಡು, ಅಂದರೆ ಇದರಲ್ಲಿ ಪೂರಕ ಆಹಾರದ ಬಗ್ಗೆ ಅಥವಾ ಮತ್ತು ಪೂರಕ ಆಹಾರ ಕೊಡ್ತಿರೋಂಥ ಮಗು ಇರ್ಬೋದು ಅಥವಾ ಎದೆ ಹಾಲು ಉಣಿಸುವಂಥ ತಾಯಿ ಇರ್ಬೋದು, ಗರ್ಭಿಣಿಯರಿಗೆ ಸಹಾಯ ಆಗಲಿ ಅಂತ ಸರ್ಕಾರದ ಕಡೆಯಿಂದ ಕೆಲವು ಪೌಷ್ಟಿಕಾಂಶದ ಆಹಾರಗಳನ್ನ ಕೊಡ್ತಾ ಇರ್ತಾರೆ. ಅದ್ರ ಜೊತೆಗೆ ಇನ್ನೊಂದೇನಪ್ಪ ಅಂದರೆ ICDS ಅಂದರೆ ಇಂಟಿಗ್ರೇಟೆಡ್ ಚೈಲ್ಡ್ ಡೆವಲಪ್ಮೆಂಟ್ ಸ್ಕೀಮ್ ಅಥವಾ ಸಮಗ್ರ ಶಿಶು ಅಭಿವೃದ್ಧಿ ಸೇವೆಗಳು ಸಹ ಇರ್ತವೆ. ಅದಲ್ಲದೆ ಇನ್ನೊಂದೇನಪ್ಪ ಇನ್ಫೆಂಟ್ ಆ್ಯಂಡ್ ಯಂಗ್ ಚೈಲ್ಡ್ ಫೀಡಿಂಗ್ ಅಂತ. ಈಗ ಅಂಗನವಾಡಿ ಕಾರ್ಯಕರ್ತರನ್ನ ಸಂಪರ್ಕಿಸಿ ಮಾಹಿತಿ ತೊಗೋಬೋದು. ಅದರಿಂದ ಏನೇನು ಕೊಡ್ತಾರೆ, ಈಗ ತಾಯಿ ಕಿಟ್ ಅಂದರೆ ಅಂತ ಕೊಡ್ಬೋದು, ಅಥವಾ ಟೇಕ್ ಅವೇ ಅಥವಾ ಟೇಕ್ ಹೋಮ್ ರೇಷನ್ ಅಂತ ಅಂತೀವಿ, ಅದು ಕೂಡ ಏನು ಕೊಡ್ಬೋದು ಅಂತ ಅದರಲ್ಲಿ ಹತ್ತಿರದ ಸರ್ಕಾರಿ ಕೇಂದ್ರದಲ್ಲಿ ತಿಳ್ಕೊಬೋದು. ಡಾಕ್ಟರ್ ಅನುಷಾ ಅವರೇ, ಇಂಡಿಯನ್ ಅಕಾಡೆಮಿ ಆಫ್ ಪೀಡಿಯಾಟ್ರಿಕ್ಸ್ನ ಮೈಸೂರು ಚಾಪ್ಟರ್ ವತಿಯಿಂದ ಈ ಕಾಂಪ್ಲಿಮೆಂಟ್ರಿ ಫೀಡಿಂಗ್ ಡೇಗೆ ಏನೇನು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀರಾ? ಈ ಕಾಂಪ್ಲಿಮೆಂಟ್ರಿ ಫೀಡಿಂಗ್ ಡೇ ಇಲ್ಲ ಪೂರಕ ಆಹಾರ ದಿನ ಈ ವೃತ್ತಿಯಾಗಿ ನಾವು ಇಂಡಿಯನ್ ಅಕಾಡೆಮಿ ಆಫ್ ಪೀಡಿಯಾಟ್ರಿಕ್ಸ್ ಮೈಸೂರು ಶಾಖೆಯಿಂದ ಜನರಲ್ಲಿ ಒಂದು ಜಾಗೃತಿ ಮೂಡಿಸಲು ಒಂದು ರೇಡಿಯೋ ಕಾರ್ಯಕ್ರಮ ಹಾಗೂ ಪೋಷಕರಿಗೆ ಒಂದು ಶಿಕ್ಷಣ ಕಾರ್ಯಕ್ರಮ, ಹೇಗೆ ನಮ್ಮ ಶಾಖೆಯ ಮಕ್ಕಳ ತಜ್ಞರಿದ್ದಾರಲ್ಲ ಅವ್ರ ಹತ್ರ ಒಂದು ಪೇರೆಂಟ್ ಬಂದ್ಬಿಟ್ಟು ತೋರಿಸಿದಾಗ ಒಂದು 6 ತಿಂಗಳ ವಯಸ್ಸಿನ ನಂತರ ಲಸಿಕೆಗೆ ಆಗಲಿ ಇಲ್ಲ ಜನರಲ್ ಚೆಕಪ್ಪೇ ಆಗಲಿ, ಆವಾಗ ನಮ್ಮಲ್ಲಿರೋ ಮಕ್ಕಳ ತಜ್ಞರು ಅವರಿಗೆ ಒಂದು ಅರಿವು ಕೊಡ್ತಾರೆ. ಕಾಂಪ್ಲಿಮೆಂಟ್ರಿ ಫೀಡಿಂಗ್ ಅನ್ನೋದು ಹೇಗಿರಬೇಕು, ಹೇಗೆ ಇನಿಷಿಯೇಟ್ ಮಾಡಬೇಕು, ಹೇಗೆ ನಡೆಸ್ಕೊಂಡು ಹೋಗಬೇಕು, ಇದರದ್ದು ಪ್ರಾಮುಖ್ಯತೆ ಏನು ಅನ್ನೋದು ಅದ್ರ ಬಗ್ಗೆ ಒಂದು ಅವರಿಗೆ ಒಂದು ಶಿಕ್ಷಣ ಕೊಡುವಂಥ ಒಂದು ಕಾರ್ಯಕ್ರಮನೂ ಇಟ್ಕೊಂಡಿದ್ದೀವಿ. ಇದಲ್ಲದೆ ನಮ್ಮ ಶಾಖೆಯ ಮಕ್ಕಳ ತಜ್ಞರಿಗೆ ಒಂದು ಆನ್ಲೈನ್ ವೆಬಿನಾರ್ನ ಆರ್ಗನೈಸ್ ಮಾಡಿದ್ದೀವಿ. ಇದರಲ್ಲಿ ನಾವು ಸಾಕ್ಷ್ಯಾಧಾರಿತ ಪೂರಕ ಆಹಾರ ಅಂದರೆ ಎವಿಡೆನ್ಸ್ ಬೇಸ್ಡ್ ಕಾಂಪ್ಲಿಮೆಂಟ್ರಿ ಫೀಡಿಂಗ್ ಮತ್ತು ಈಗ ಆರೋಗ್ಯಕರವಾದ ಒಂದು ಮಗುಗೆ ಹೆಂಗೆ ಕಾಂಪ್ಲಿಮೆಂಟ್ರಿ ಫೀಡಿಂಗ್ ಮಾಡ್ಬೋದು ಅಂತ ನಾವು ಚರ್ಚೆ ಮಾಡಿದ್ವಿ. ಈಗ ಅಕಸ್ಮಾತ್ ಮಗುಗೆ ಹುಷಾರಿಲ್ದಾಗ, ಮಗು ತುಂಬ ಸಿಕ್ಕಾಗಿದ್ದಾಗ ಆವಾಗ ಹೆಂಗೆ ಪೂರಕ ಆಹಾರನ ಹೆಂಗೆ ಕಂಟಿನ್ಯೂ ಮಾಡಬೇಕು, ಈ ರೀತಿಯಾದ ಒಂದು ಚರ್ಚೆಗಳನ್ನ ನಾವು ಆನ್ಲೈನ್ ವೆಬಿನಾರಲ್ಲಿ ಇಟ್ಕೊಂಡಿದ್ದೀವಿ. ಇದು ಕಾಂಪ್ಲಿಮೆಂಟ್ರಿ ಫೀಡಿಂಗ್ ಡೇ ಇಲ್ಲ ಪೂರಕ ಆಹಾರ ದಿನ ಇದು ಒಂದು ದಿನದ ಮಾತಲ್ಲ. ಎಲ್ಲ ಮಕ್ಕಳ ತಜ್ಞರು ಇಡೀ ವರ್ಷ ಅವ್ರು ಪ್ರಾಕ್ಟೀಸ್ ಮಾಡೋ ಟೈಮ್ ಎಲ್ಲ ಟೈಮಲ್ಲೂ ಪ್ರತಿದಿನ ಮೈಂಡಲ್ಲಿ ಇಟ್ಕೊಂಡು ಒಂದು ದಿನನಿತ್ಯ ಪ್ರಾಕ್ಟೀಸ್ ಮಾಡಬೇಕಾಗಿರೋ ಒಂದು ಇನಿಷಿಯೇಟಿವ್ ಅಂತ ನಾವು ಹೇಳಲು ಇಚ್ಛಿಸ್ತೀನಿ. ಧನ್ಯವಾದಗಳು ಡಾಕ್ಟರ್ ಮಲ್ಲಿಕಾರ್ಜುನ ಸ್ವಾಮಿ ಅವರೇ ಹಾಗೂ ಡಾಕ್ಟರ್ ಅನುಷಾ ರಾಜ್ ಅವರೇ. ಇದುವರೆಗೂ ಪೂರಕ ಆಹಾರ ಎಷ್ಟು ಮಹತ್ವ,
ಅದನ್ನು ಹೇಗೆ ಶುರು ಮಾಡಬೇಕು, ಎಷ್ಟು ಪ್ರಮಾಣದಲ್ಲಿ ನಾವು ಕೊಡಬೇಕಾಗತ್ತೆ, ಯಾವ್ಯಾವ ಆಹಾರಗಳನ್ನು ಪರಿಚಯ ಮಾಡಬೇಕಾಗತ್ತೆ, ಪರಿಚಯ ಮಾಡುವಾಗ ನಾವು ಏನೇನು ಕ್ರಮಗಳನ್ನು ಪಾಲಿಸಬೇಕಾಗತ್ತೆ, ಇದನ್ನೆಲ್ಲ ತಿಳಿಸ್ಕೊಟ್ಟಿದ್ದೀರಾ. ಹಾಗೆ IAP ಮೈಸೂರು ಚಾಪ್ಟರ್ ಕಡೆಯಿಂದ ಏನೇನು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀರಾ ಅದನ್ನು ಕೂಡ ನಮಗೆ ತಿಳಿಸ್ಕೊಟ್ಟಿದ್ದೀರಾ. ಇದಕ್ಕಾಗಿ ನಿಮಗೆ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು. ಇದುವರೆಗೂ ನಮ್ಮ ಆರೋಗ್ಯ ಕಾರ್ಯಕ್ರಮದಲ್ಲಿ ಪೂರಕ ಆಹಾರ ದಿನದ ಸಂದರ್ಭದಲ್ಲಿ ಮಕ್ಕಳಿಗೆ ಪೂರಕ ಆಹಾರದ ಅಗತ್ಯ ಮತ್ತು ಮಹತ್ವ ಈ ಕುರಿತು ಇಂಡಿಯನ್ ಅಕಾಡೆಮಿ ಆಫ್ ಪೀಡಿಯಾಟ್ರಿಕ್ಸ್ನ ಡಾಕ್ಟರ್ ಅನುಷಾ ರಾಜ್ ಕೆ ಮತ್ತು ಡಾಕ್ಟರ್ ಮಲ್ಲಿಕಾರ್ಜುನ ಸ್ವಾಮಿ ಅವರೊಂದಿಗೆ ಮಾತುಕತೆ ಕೇಳಿದಿರಿ. ಇವರೊಂದಿಗೆ ಭಾಗವಹಿಸಿದವರು ತೇಜಸ್ವಿನಿ ಗಿರೀಶ್. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.